ಮೇನ್ ಅಜೆಂಡಾ ಇತ್ತು ನಮ್ದು ಈ ಕುಟುಂಬ ರಾಜಕಾರಣ ಅಂತ್ಯ ಆಗ್ತದೆ. ಈ ಕುಟುಂಬ ರಾಜಕಾರಣ ಅನ್ನೋದು ತೊಲಗಬೇಕು, ಈ ದೇಶದಲ್ಲಿ ನಿರ್ಮೂಲನೆ ಆಗ್ಬೇಕು. ಅದು ಯಾವುದೇ ಪಕ್ಷದಲ್ಲಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಆ ಕುಟುಂಬ ರಾಜಕಾರಣವನ್ನು ಹೋಗ್ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಅಭಿಮಾನಿಗಳೆಲ್ಲ ಮಾಡ್ತಾ ಇದ್ದಾರೆ. ಕೇವಲ ದಾವಣಗೆರೆಯಲ್ಲಿ ಅಷ್ಟೇ ಅಲ್ಲ, ದಾವಣಗೆರೆ ಆಚೆಯೂ ಕೂಡ ಇವತ್ತು ನಾನು ಎಂಪಿ ಚುನಾವಣೆ ಆದ್ಮೇಲೆ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೀನಿ. ದಾವಣಗೆರೆಯಲ್ಲಿ ಒಂದು ಬದಲಾವಣೆ ಆಗ್ಬೇಕು ಅಂತ ಅಪೇಕ್ಷೆ ಪಟ್ಟು ಎಲ್ಲಾ ಕಡೆ ರಾಜ್ಯದ ಆಚೆನೂ ಕೂಡ ನನಗೆ ಇವತ್ತೊಂದು ಒತ್ತಡ ಆಗ್ತಾ ಇದೆ. ನಾನು ಎಂಪಿ ಚುನಾವಣೆ ಆದ್ಮೇಲೆ ದಾವಣಗೆರೆ ಆಚೆ ಓಡಾಡ್ತಾ ಇದ್ದೀನಿ. ಎಂಪಿ ಚುನಾವಣೆಯಲ್ಲಿ ನೀವು ನೋಡ್ಬೇಕಾದ್ರೆ ಮೇನ್ ಅಜೆಂಡಾ ಇತ್ತು ನಮ್ದು ಈ ಕುಟುಂಬ ರಾಜಕಾರಣ ಅಂತ್ಯ ಆಗ್ತದೆ. ಈ ಕುಟುಂಬ ರಾಜಕಾರಣ ಅನ್ನೋದು ತೊಲಗಬೇಕು, ಈ ದೇಶದಲ್ಲಿ ನಿರ್ಮೂಲನೆ ಆಗ್ಬೇಕು. ಅದು ಯಾವುದೇ ಪಕ್ಷದಲ್ಲಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಆ ಕುಟುಂಬ ರಾಜಕಾರಣವನ್ನು ಹೋಗ್ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ದಾವಣಗೆರೆ ಎಂಪಿ ಎಲೆಕ್ಷನ್ ಅನ್ನು ಕೂಡ ನಾನು ಟಿಕೆಟ್ ಕೇಳಿದ್ದೆ. ಸಿಗದೇ ಇದ್ದಾಗ ಆ ಒಂದು ಎಲೆಕ್ಷನ್ ಕೂಡ ಮಾಡಿದ್ದೆ. ಸೊ ಇಲ್ಲಿ ಕುಟುಂಬ ರಾಜಕಾರಣ ಅಂತಂದಾಗ ನೀವು ಕೇವಲ ಕುಟುಂಬಗಳು ಅಷ್ಟೇ ಆಳ್ತಾ ಇರೋದಲ್ಲ,